ಮುಂದಿನ ಭಾಗ ಅಬ್ಸರ್ವೇಷನ್. ಪ್ರಾಕ್ಟಿಕಲ್ಸ್ ಮಾಡಿದ್ರೆ ಪ್ರಾಕ್ಟಿಕಲ್ಸ್ ಅಲ್ಲಿ ಟ್ರಯಾಂಗಲ್ಸ್ ಅಲ್ಲಿ ಈ ತರ ಚಿತ್ರ ಬಿಡಿಸಿ ಅದಾದ್ಮೇಲೆ ಟ್ಯಾಬ್ಲೇಟ್ ಮಾಡಿದ್ರೆ ಆಪೋಸಿಟ್ ಸೈಡ್ ಒಂದು ಆಂಗಲ್ ಇಂದ ಆಪೋಸಿಟ್ ಸೈಡ್ ಏನೋ ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂ ಏನೋ ಹೈಪೋಟೆನಸ್ ವ್ಯಾಲ್ಯೂ ಏನು ಪ್ರತಿಯೊಂದು ಟ್ರಯಾಂಗಲ್ ಅಲ್ಲೂ 4 ಟ್ರಯಾಂಗಲ್ ಬಿಡಿಸಿದ್ರೆ ಪ್ರತಿಯೊಂದರಲ್ಲೂ ರೇಷಿಯೋಸ್ ತಗೊಂಡು ಈ ರೀತಿಯಲ್ಲಿ ಇಲ್ಲಿ ಬಂದಿದ್ದೀವಿ. ಸರಿನಾ? ಸೊ ಇವಾಗ ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು? ರೇಷಿಯೋನ ಅಬ್ಸರ್ವ್ ಮಾಡೋಣ ಅಂತ ಹೇಳಿದ್ರೆ 0.5 0.5 0.5 0.5 0.87 0.87 0.87 0.87 0.56 0.57 0.56 0.57 ಅಲ್ವಾ? ಈ ತರ ರೇಷಿಯೋಸ್ ಅಬ್ಸರ್ವ್ ಮಾಡೋಣ. ಇವಾಗ ಈ ರೇಷಿಯೋಸ್ ನೋಡಿ ಏನೇನು ಕನ್ಕ್ಲೂಡ್ ಮಾಡ್ಬೋದು ಮಾಡೋಣ. The ratios are equal, not equal, or not equal to each other respective ratios. They are equal, ಅಲ್ವಾ? Opposite by hypotenuse 0.5 ಬರ್ತಿದೆ, adjacent by hypotenuse 0.87, ಆಮೇಲೆ opposite by adjacent 0.5756 ಬರ್ತಿದೆ. ಸೊ ಓವರ್ ಆಲ್ ಎಲ್ಲ ರೇಷಿಯೋಸ್ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಎಲ್ಲ ಈಕ್ವಲ್ ಆಗಿಲ್ಲ, ಬಟ್ ಅಗೇನ್ ಅದು ನಾವು ಹೇಳಿದ್ನಲ್ಲ, ನನ್ನ ಕಡೆಯಿಂದ ತಪ್ಪಾಗಿ ಆಗಿರುತ್ತೆ ಮೆಜರ್ಮೆಂಟ್ ಅದು ಇದರಲ್ಲಿ. ಹಾಗಾಗಿ ಈ ಉತ್ತರ ಈ ಕಡೆ ಆ ಕಡೆ ಬರ್ತಿದೆ. ಪಾಯಿಂಟ್ ಅದು ಯಾವುದೋ ಆಪೋಸಿಟ್ ಬೈ ಅಡ್ಜಸೆಂಟ್. ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ಇಟ್? ಈ ರೇಷಿಯೋಸ್ ಹೇಗೆ ಸಾಧ್ಯ ಒಂದೇ ಆಗೋದಕ್ಕೆ ಅಲ್ವಾ? ವಿಚಿತ್ರ ಅಲ್ವಾ? ಮೂರು ಇವೆಲ್ಲ ನಾನು 4 ಟ್ರಯಾಂಗಲ್, 3 ಅಲ್ಲ 4 ಬೇರೆ ಬೇರೆ ಟ್ರಯಾಂಗಲ್ ಅಲ್ಲಿ ತಗೊಂಡಿರೋದು ಅಂತ ಹೇಳಿದ್ರೆ ರೇಷಿಯೋಸ್ ಮಾತ್ರ ಸೇಮ್ ಆಗಿದೆ. ಅದು ಹೇಗೆ ಸಾಧ್ಯ? ಹೇಗೆ ಹೇಳ್ತೀರಾ ಹುಡುಗರ? ಈ ರೇಷಿಯೋಸ್ ಎಲ್ಲ ಹೇಗೆ ಒಂದೇ ಆಗೋದಕ್ಕೆ ಸಾಧ್ಯ? ಏನಕ್ಕೆ ಅಂತ ಹೇಳಿದ್ರೆ ಒಂದು 30 ಡಿಗ್ರಿ ಮತ್ತೊಂದು 90 ಡಿಗ್ರಿ. ಎಲ್ಲ ಟ್ರಯಾಂಗಲ್ ಅಲ್ಲೂ 30 ಡಿಗ್ರಿ ಕಾಮನ್ ಆಗಿದೆ ಅಲ್ವಾ? ಈ ವರ್ಟೆಕ್ಸ್ ಕಾಮನ್ ಆಗಿದೆ. ಮತ್ತೆ ಎಲ್ಲದರಲ್ಲೂ 90 ಡಿಗ್ರಿ. ಯಾಕಂತ ಹೇಳಿದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಹಾಗಾಗಿ ಬೈ ಎ ಸಿಮಿಲಾರಿಟಿ ಕ್ರೈಟೀರಿಯಾ ಆಲ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸರಿನಾ? ಸೊ ಟ್ರಯಾಂಗಲ್ ಸಿಮಿಲರ್ ಆದ್ರೆ ಏನಾಗುತ್ತೆ? ದ ರೇಷಿಯೋಸ್ ವಿಲ್ ಬಿ ಬೈ CPST, therefore by corresponding part of similar triangle, ratios of the sides of the corresponding sides will be equal. ಮುಂದಿನ ಭಾಗ. To ease the fact that the ratios are same, there are names associated with the ratios. ಹುಡುಗರು ಏನ್ ಹೇಳ್ತಾ ಇದೀನಿ ಇಲ್ಲಿ ಅಂತ ಹೇಳಿದ್ರೆ, ಪ್ರತಿ ಸತಿನೂ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳೋ ಬದಲು ಇದನ್ನ ನಾನು ಸೈನ್ ಅಂತ ಕರಿತೀನಿ. ಅಡ್ಜಸೆಂಟ್ ಬೈ ಆಪೋಸಿಟ್ ಹೈಪೋಟೆನಸ್ ಅಂತ ಹೇಳೋ ಬದಲು ಕಾಸ್, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳೋ ಬದಲು ಟ್ಯಾನ್. ಈ ತರ ರೇಷಿಯೋಸ್ ಬರಿತೀವಿ. ಸರಿನಾ? ಇದಕ್ಕೆ ಸೈನು, ಇದಕ್ಕೆ ಕಾಸು, ಇದಕ್ಕೆ ಟ್ಯಾನ್. ಇದು ಹೆಸರು ಅಷ್ಟೇ, ಇನ್ನೇನಿಲ್ಲ. ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದ್ರೆ ಸೈನು, ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದ್ರೆ ಕಾಸು, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಟ್ಯಾನ್. ಸೊ ಈ ರೀತಿಯಲ್ಲಿ ನಾವು ರೇಷಿಯೋಸ್ ಬರ್ದಿದ್ದೀವಿ. ಅಂದ್ರೆ ಹೆಸರು ಕೊಟ್ಟಿದ್ದೀವಿ, ರೇಷಿಯೋಸ್ ಬರ್ದಿದ್ದೀವಲ್ಲ, ಹೆಸರು ಕೊಟ್ಟಿದ್ದೀವಿ. ಸರಿನಾ? ಸೊ ಸೈನ್, ಕಾಸ್ ಮತ್ತೆ ಟ್ಯಾನ್. ಸೈನ್ ಅಂತ ಹೇಳಿ ಯಾರನ್ನ ಸೈನ್ ಅಂತ ಹೇಳಿದ ತಕ್ಷಣ ಏನ್ ಅನ್ಕೊಬೇಕು ನೀವು? ಮ್ಯಾಥ್ ಅಲ್ಲಿ ಸೈನ್ ಅಂತ ಹೇಳಿದ ತಕ್ಷಣ ಆಪೋಸಿಟ್ ಬೈ ಹೈಪೋಟೆನಸ್. ಕಾಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಟ್ಯಾನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ನಿಮ್ಮ ರೇಷಿಯೋ ಆಗುತ್ತೆ ಈ ತರ ಹೆಸರು ಕೊಟ್ಟಾಗ. ಮುಂದಿನ ಭಾಗ. Will the ratios be same if the angle changes from 30 degree to 45 degree? ಇವಾಗ 30 ಡಿಗ್ರಿ ಬದಲಾಗಿ ನಾನು 45 ಮಾಡಿದೆ ಅಂತ ತಿಳ್ಕೊಳ್ಳಿ. ಸರಿನಾ? ಸ್ವಲ್ಪ ಈ ಕಡೆ ಬರ್ಬೇಕು ನಾನು. ಸರಿ, ಸರಿ ಮಾಡಿಲ್ಲ. ಎನಿವೇಸ್ ಹುಡುಗರ ಈ ತರ ಮಾಡ್ತು ಅಂತ ಹೇಳಿದ್ರೆ ಆಯ್ತಲ್ಲ, ಇದು ನಿಮ್ಮ 45 ಡಿಗ್ರಿ ಆಗುತ್ತೆ. ಹೇಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇದು ನೋಡಿ, ಇದು ಸ್ಲೋಪ್ ಬಂದು ರನ್ ಅಂಡ್ ದ ರೈಸ್ ಇಸ್ ಸೇಮ್. ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇದು 45 ಡಿಗ್ರಿ, ಇದು 90 ಡಿಗ್ರಿ, ಇದು 45, ಇದು ಕೂಡ 45 ಆಗಿರ್ಲೇಬೇಕು. ಸೊ ಇದು 45, ಇದು 45 ಆದ್ರೆ ಏನಾಗುತ್ತೆ? ಇದು ದಿಸ್ ವಿಲ್ ಬಿ ಎನ್ ಐಸೋಸೆಲೆಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಅವಾಗ ಏನಾಗುತ್ತೆ? ರೇಷಿಯೋಸ್ ಒಂದೇ ಇರಲ್ಲ, ರೇಷಿಯೋಸ್ ಬದಲಾಗುತ್ತೆ.
ಸೊ ನಮ್ಮ ಸೈನ್ ಕಾಸ್ ಟ್ಯಾನ್ ವ್ಯಾಲ್ಯೂ ಒಂದೇ ಇರಲ್ಲ. ಬಟ್ ಇದು ಕನ್ಫ್ಯೂಸ್ ಆಗಲ್ವಾ? ನಾನು ಸೈನ್ ಆಫ್ ಏನ್ ಅನ್ಕೊಬೇಕು? ಸೈನ್ ಅಂದ ತಕ್ಷಣ ಆಪೋಸಿಟ್ ಬೈ ಹೈಪೋಟೆನ್ಸ್ ಸರಿ. ಬಟ್ ಇದು 45 ಡಿಗ್ರಿ ಇದೆ, ಒಂದ್ರಲ್ಲಿ 30 ಡಿಗ್ರಿ ಇದೆ. ಏನ್ ಮಾಡೋದು ಇದಕ್ಕೆ? ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಇದೆ. ಇವಾಗ ಇದರಲ್ಲಿ ಅದರಲ್ಲಿ 45 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಟ್ಯಾನ್ ವ್ಯಾಲ್ಯೂ ಬಂದು 1 ಬರುತ್ತೆ. ಏನಕ್ಕೆ ಟ್ಯಾನ್ ವ್ಯಾಲ್ಯೂ 1 ಬರುತ್ತೆ ಹೇಳಿ ನೋಡೋಣ. ಟ್ಯಾನ್ ಎಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಡ್ಜಸೆಂಟ್ ಒಂದೇ ಲೆಂತ್ ಇರುತ್ತೆ, ಯಾಕಂದ್ರೆ ಇದು ಐಸೋಸೆಲೆಸ್ ಟ್ರಯಾಂಗಲ್, ಹಾಗಾಗಿ 1 ಆಗುತ್ತೆ. ಬಟ್ ಇಲ್ಲಿ 0.56 ಬರ್ತಾ ಇದೆ. ಸೊ ನಾವು ಯಾವ ಆಂಗಲ್ ಬಗ್ಗೆ ಮಾತಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಈ ರೇಷಿಯೋಸ್ ಅಲ್ವಾ. ಆಂಗಲ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಇದು ಚೇಂಜ್ ಆಗುತ್ತೆ. ಹಾಗಾಗಿ ರೈಟ್, ದೇರ್ ಇಸ್ ಅ ವೇ ಟು ಓವರ್ಕಮ್ ದಿಸ್. ಇದನ್ನ ಕನ್ಫ್ಯೂಷನ್ ಎಲ್ಲ ತೆಗೆಯೋದಕ್ಕೆ ಒಂದು ಟ್ರಿಕ್ ಇದೆ. ಏನ್ ಟ್ರಿಕ್ ಅಂತ ಹೇಳಿದ್ರೆ, as the ratios are not the same when we change the angles, we have a smart way of representing them. ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಸೈನ್ ಆಫ್ an angle like 30 ಡಿಗ್ರಿ, ಸೈನ್ ಆಫ್ 45 ಡಿಗ್ರಿ, ಸೈನ್ ಆಫ್ 90 ಡಿಗ್ರಿ, ಸೈನ್ ಆಫ್ 1650 ಡಿಗ್ರಿ. ಆಯ್ತಾ? ಡಿಗ್ರಿಯಿಂದ ಬರೆಯಕ್ಕೆ ಹೋಗಲ್ಲ, ಈ ರೀತಿಯಲ್ಲಿ ಬರೀಬಹುದು ನಾವು. ಸೊ ಯಾವ ಆಂಗಲ್ ಅಂತ ಮೆನ್ಷನ್ ಮಾಡಬಹುದು. ಟ್ಯಾನ್ ಆಫ್ 30 ಡಿಗ್ರಿ. ಸೊ ಈ ತರ ಮೆನ್ಷನ್ ಮಾಡಿದಾಗ ನಾವು ಯಾವ ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ಗೊತ್ತಾಗುತ್ತೆ. ಇದ್ರಲ್ಲಿ ರೇಷಿಯೋಸ್ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್ ವಿತ್ ದ ಆಂಗಲ್ ಆಸ್ 30 ಡಿಗ್ರಿ. ಆಯ್ತಾ? ಟ್ಯಾನ್ ಆಫ್ 45 ಡಿಗ್ರಿ. ನಿಮ್ಗೆ ಸಮಾಧಾನಕ್ಕೋಸ್ಕರ ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಇದೆ, ಸೈಂಟಿಫಿಕ್ ಓಪನ್ ಮಾಡಿದ್ದೀನಿ. ಅದು ನೀವು ಹೇಗೆ ಹೋಗೋದು ಅಂತ ಹೇಳಿದ್ರೆ, ಇದು ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ ಜನರಲಿ. ಇಲ್ಲಿ ಹೋಗಿ ಸೈಂಟಿಫಿಕ್ ಅಂತ ಒಂದೊಂದು ಕ್ಯಾಲ್ಕುಲೇಟರ್ ಒಂದೊಂದು ತರ. ಸೈಂಟಿಫಿಕ್ ಅಲ್ಲಿ ಹೋಗ್ಬೇಕಾಗುತ್ತೆ ನೀವು, ಅಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಇರುತ್ತೆ. ಸೊ ಇವು ನಾನು 45 ಡಿಗ್ರಿ ಇಲ್ಲಿ ಒತ್ತಿ ಟ್ಯಾನ್ ಆಫ್ 45 ಎಷ್ಟು ಬಂತು ನಮ್ಗೆ? ಅಲ್ಲಿ 1 ಬಂತು ನೋಡಿ, ಇಲ್ಲಿ 1 ಬಂದಿದೆ. ಸೊ ಫಿಕ್ಸ್ ಆಗೋಗಿದೆ, ಈ ವ್ಯಾಲ್ಯೂ ಫಿಕ್ಸ್ ಆಗೋಗಿದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಟ್ರಯಾಂಗಲ್ ಫಿಕ್ಸ್ ಆಗೋಗಿದೆ. ಸೊ ಸಿಮಿಲಾರಿಟಿ ಐಡಿಯಾ ಉಪಯೋಗಿಸ್ಕೊಂಡು ವಿ ಕ್ಯಾನ್ ಬಿ ಶೋರ್ ದಟ್ ಇದು 1 ಬಂದೇ ಬರುತ್ತೆ ಅಂತ ಹೇಳಿ. ಸೊ ಈ ತರ ನಾವು ಇನ್ಫಾರ್ಮೇಶನ್ ಪಾಸ್ ಮಾಡ್ಬೋದು. ಯಾವ ಆಂಗಲ್ ಬಗ್ಗೆ ಮಾತಾಡ್ತಾ ಇದೀವಿ, ಯಾವ ರೇಷಿಯೋಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ರೇಷಿಯೋ ಬಗ್ಗೆ ಹೇಳುತ್ತೆ, ಇದು ಆಂಗಲ್ ಬಗ್ಗೆ ಹೇಳುತ್ತೆ. ಸೊ ದಿಸ್ ಇಸ್ ಅ ಸ್ಮಾರ್ಟ್ ವೇ ಆಫ್ ರಿಪ್ರೆಸೆಂಟಿಂಗ್ ವಾಟ್ ವಿ ಆರ್ ಡೀಲಿಂಗ್ ವಿತ್. ಸೊ ನಾವು ಯಾವತ್ತಿನೂ ಸೈನ್ ಆಫ್ ಏನಂತ ಮೆನ್ಷನ್ ಮಾಡಲೇಬೇಕು. ಸೈನ್ ಆಫ್ ಸಮ್ ಆಂಗಲ್ ಎ, ಸೈನ್ ಆಫ್ ಸಮ್ ಆಂಗಲ್ ಬಿ, ಸೈನ್ ಆಫ್ ಸಮ್ ಆಂಗಲ್ ಥೀಟಾ. ಏನ್ ಬೇಕಾದ್ರೂ ಏನೋ ನಿಮ್ಮ ಹೆಸರು ಕೂಡ ಬರಿಬೋದು, ಸೈನ್ ಆಫ್ ಸಮ್ ಆಂಗಲ್ ಕ. ಆಯ್ತಾ? ಏನ್ ಬೇಕಾದ್ರೂ ಬರಿಬೋದು. ಸೈನ್ ಆಫ್ ಸಮ್ ಆಂಗಲ್ ಏನ್ ಬೇಕಾದ್ರೂ ಬರಿಬೋದು ನೀವು, ಸಿಂಬಲ್ ಅಷ್ಟೇನೆ, ಏನು ತೊಂದರೆ ಇಲ್ಲ. ಸರಿನಾ? will the ratio be the same if the angle changes from? No, answer is no. ಇದು ಆನ್ಸರ್ ಕೊಟ್ಟಿರಲಿಲ್ಲ. ಸೊ there is a smart way of representing all of this, and that is to mention the angle which we are talking about. ಅರ್ಥ ಆಯ್ತಾ? ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇದನ್ನ ಪೂರಾ ಸಿಲೆಬಸ್ ಅಲ್ಲಿ ಮಾಡ್ತಾ ಇದೀವಿ. ಇದು ಸುಮ್ಮನೆ ನಾನು ಇಂಟ್ರೊಡಕ್ಷನ್ ಅಂತ ಇದನ್ನ ಹೇಳ್ತಾ ಇರೋದು. ಕನ್ಫ್ಯೂಷನ್ ಆಗ್ತಾ ಇದೆಯಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದು ಪೂರಾ ಸಿಲೆಬಸ್, 2 ಚಾಪ್ಟರ್ 3 ಚಾಪ್ಟರ್ ಎಷ್ಟೇ ಚಾಪ್ಟರ್ ಇದ್ರು ಇದನ್ನ ತಿರ್ಗಾ ಉಪಯೋಗಿಸಿ ಅಭ್ಯಾಸ ಆಗುತ್ತೆ. ಇದು ಈ ತರ ಇದೆ ಅಂತ ಹೇಳಿ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು. ಸೊ ಇವಾಗ ನೋಡ್ದೆ ನಾನು ಸ್ಟ್ಯಾನ್ ಆಫ್ 45 ಡಿಗ್ರಿ 1 ಅಂತ ಹೇಳಿ. ಸೊ ಈ ತರ ನಾವು ಸೈನ್ ಆಫ್ 30 ಡಿಗ್ರಿ ಎಷ್ಟು ಬರುತ್ತೆ ಇಲ್ಲಿ? ಸೈನ್ ಆಫ್ 30 ಡಿಗ್ರಿ ನೋಡಿ, ಇವೆಲ್ಲ 30 ಡಿಗ್ರಿ ತಾನೆ. ಈ ಪೂರ ಟ್ರಯಾಂಗಲ್ 30 ಡಿಗ್ರಿ ಮಾಡಿರೋದು ನಾವು. ಸೊ ಸೈನ್ ಆಫ್ 30, ಇದು ಕಾಸ್ ಆಫ್ 30, ಇದು ಟ್ಯಾನ್ ಆಫ್ 30. ಸೈನ್ ಆಫ್ 30 ಎಷ್ಟಿದೆ ನೋಡಿ? ಹಾಫ್. ಕಾಸ್ ಆಫ್ 30 0.87, ಟ್ಯಾನ್ ಆಫ್ 30 ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ತಲೆ ಕೆಡ್ಸ್ಕೊಳೋದು ಬೇಡ, ಯಾಕಂದ್ರೆ ಇದು ನಾನು ಬರ್ದು ಮಾಡಿರೋದು. ಸೊ ಈ ಫಿಕ್ಸ್ಡ್ ವ್ಯಾಲ್ಯೂಸ್ ನೀವು ಮೆಮೊರೈಸ್ ಮಾಡ್ಕೊಬೇಕು. ಆಯ್ತಾ? ಸಿಲೆಬಸ್ ಅಲ್ಲಿ ಇದೆ, ಇದು ನೀವು ಮೆಮೊರೈಸ್ ಮಾಡ್ಕೊಬೇಕು. ಸೈನ್ ಆಫ್ 0, ಸೈನ್ ಆಫ್ 30, ಸೈನ್ ಆಫ್ 45, ಸೈನ್ ಆಫ್ 60, ಸೈನ್ ಆಫ್ 90. ಸರಿನಾ? ನಾವು ಸೈನ್ ಆಫ್ 30, ಕಾಸ್ ಆಫ್ 30, ಟ್ಯಾನ್ ಆಫ್ 30 ಡಿಗ್ರಿ ಅಲ್ವಾ? ಈ 3 ವ್ಯಾಲ್ಯೂ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿ ನೋಡಿ. ಇಲ್ಲೂ ಕೂಡ 0.5 ಇದೆ. ಇದೆಷ್ಟು ಬರುತ್ತೆ ಇದನ್ನ ನೋಡೋಣ. ರೂಟ್ ಆಫ್ 3 is 0.17 ಏನೋ ಬರುತ್ತೆ. ರೂಟ್ ಆಫ್ 3 0.73 ಡಿವೈಡೆಡ್ ಬೈ 2 ಸರಿ ಇದೆ ಅಲ್ವಾ? ನಮಗೂ ಇದೇ ಉತ್ತರ ಬರ್ತಾ ಇದ್ದು 0.87 ಅಪ್ರಾಕ್ಸಿಮೇಟ್. ಇದು 1 ಡಿವೈಡ್ ಬೈ 3 ರೂಟ್ is equal to 0.87.
56 0.56 ಅಲ್ವಾ 0.56 ಇದೇ ತಾನೇ ಉತ್ತರ ಬಂದಿದೆ ನಮಗೆ 0.56 ಅಲ್ಲ 58 57 58 ಇದೊಂದು ತಪ್ಪು ಬಂದಿದೆ. ಇನ್ನು ಮಿಕ್ಕಿದ ಇವೆರಡೂ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ ಬರೋಕ್ಕಾಗಲ್ಲ, ಅಪ್ರಾಕ್ಸಿಮೇಟ್ ಬರುತ್ತೆ. ನೀವು ಇದೇ ರೀತಿ ಮಾಡಬೇಕು ಅಂತ ಹೇಳಿದ್ರೆ 45 ಡಿಗ್ರಿ ಡ್ರಾ ಮಾಡಿ 60 ಡಿಗ್ರಿ ಡ್ರಾ ಮಾಡಿ ಆಯ್ತಾ. 90 ಮತ್ತು 0 ಅದು ಕಾನ್ಸೆಪ್ಷಲಿ ಹೇಳ್ಕೊಡ್ತೀನಿ, ಇಲ್ಲಿ ಹೇಳ್ಕೊಡೋದಕ್ಕಾಗಲ್ಲ. ಬಟ್ ಈ 3 ಬರಿಬೋದು ನೀವು ಹುಡುಗರ. ಈ 3 ವ್ಯಾಲ್ಯೂ, ಇದು 5 ವ್ಯಾಲ್ಯೂ ಇದೆಯಲ್ಲ, ಇದು 5 ವ್ಯಾಲ್ಯೂ ಅಷ್ಟೇ ಅಲ್ಲ, 100 ವ್ಯಾಲ್ಯೂ ಇದೆ, ಅವೆಲ್ಲ ಫಿಕ್ಸ್ ಆಗೋಗಿದೆ ಆಯ್ತಾ. ನಿಮ್ಗೆ ಏನಂತ ಹೇಳಿದ್ರೆ ಈ 5 ವ್ಯಾಲ್ಯೂ ವಿತ್ ರೆಸ್ಪೆಕ್ಟಿವ್ ರೇಷಿಯೋಸ್ ನಾವು ಕಟ್ಕೊಬೇಕು. ಇವೆಲ್ಲ ರೇಷಿಯೋ ನಾವು ಕಟ್ಕೊಳ್ಳಿ. ಸೈನ್ ಅಂತ ಬರೆದ ತಕ್ಷಣ ಏನ್ ಬರುತ್ತೆ, ರೇಷಿಯೋ ಆಪೋಸಿಟ್ ಬೈ ಹೈಪೋಟೆನಸ್. ಮತ್ತೆ ನೀವು ಯಾವ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ ತಕ್ಷಣ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಫಿಕ್ಸ್ ಆಗೋಗಿದೆ. ಇಟ್ಸ್ ಲೈಕ್ ಅ ಲುಕ್ಅಪ್ ಟೇಬಲ್ ಅಂತ ಹೇಳಿದ್ರೆ ಇವೆಲ್ಲ ಫಿಕ್ಸ್ ಆಗೋಗಿದೆ ಒಂದು ಪರ್ಟಿಕ್ಯುಲರ್ ಸಿನಾರಿಯೋಗೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಿರಾ ಡೈರೆಕ್ಟ್ ಆಗಿ, ಅಷ್ಟೊಂದು ಡಿರೈವ್ ಎಲ್ಲ ಮಾಡಿದಿರಾ, ಸುಮ್ಮನೆ ಇದನ್ನ ನೋಡಿಕೊಂಡು ಉತ್ತರ ಬರಿಬೋದು ಅಂತ ಹೇಳಿ. ಸರಿನಾ? ಸೊ ಏನೇನು ಕಲ್ತ್ರಿ ಇಲ್ಲಿ ಇವಾಗ ಪ್ರಾಕ್ಟಿಕಲ್ ಇದನ್ನ ಒಂದು ಟ್ರಯಾಂಗಲ್ ಬಿಡಿಸಿದ್ರೆ 30 ಡಿಗ್ರಿ ಅಂತ ಹೇಳಿ, ಅದು ಬೇರೆ ಬೇರೆ ಜಾಗದಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡಿ ಮೆಜರ್ ಮಾಡಿಕೊಂಡು ಟ್ಯಾಬ್ಲೇಟ್ ಮಾಡಿ ರೇಷಿಯೋ ತಗೊಂಡ್ರಿ. ಈ ರೇಷಿಯೋಸ್ಗೆ ಹೆಸರು ಕೊಟ್ರಿ. ಇವೆಲ್ಲ ಹೆಸರು ಬಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತ ಹೇಳಿ. ರೇಷಿಯೋ ಸ್ವಲ್ಪ ಆಯ್ತು. ಮತ್ತೆ ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಅಂತ ಹೇಳಿದ್ರೆ ಟ್ರಯಾಂಗಲ್ ರಿಲೇಟೆಡ್. ಆ ರೇಷಿಯೋಸ್ ನೋಡ್ರಿ, ಅಬ್ಸರ್ವ್ ಮಾಡಿದ್ರೆ ಸೇಮ್ ಆಗಿದೆ ಅಂತ ಹೇಳಿ. ಆಮೇಲೆ ಯೋಚನೆ ಮಾಡಿದ್ವಿ ಏನಕ್ಕೆ ಸೇಮ್ ಆಗಕ್ಕೆ ಸಾಧ್ಯ, ಯಾಕಂದ್ರೆ ಬೇರೆ ಬೇರೆ ಟ್ರಯಾಂಗಲ್ ಇವೆಲ್ಲ. ಏನಕ್ಕೆ ಸೇಮ್ ಅಂತ ಹೇಳಿದ್ರೆ ಎ ಸಿಮಿಲಾರಿಟಿ ಹೇಳುತ್ತೆ, ಇವೆಲ್ಲ ಸೇಮ್ ಆಗಿರ್ಲೇಬೇಕು ರೇಷಿಯೋಸ್. ಆಯ್ತು, ಈ ರೇಷಿಯೋ ಸೇಮ್ ಆಗಿದೆ. ಇವೆಲ್ಲ ರೇಷಿಯೋ ಎಲ್ಲ ಟೈಮಲ್ಲಿ ಒಂದೇ ಇರುತ್ತಾ? ಇಲ್ಲ. ಆಂಗಲ್ ಚೇಂಜ್ ಆಗ್ತಾ ಇದ್ದಂಗೆ ಈ ರೇಷಿಯೋಸ್ ಕೂಡ ಚೇಂಜ್ ಆಗುತ್ತೆ. ಸೊ ಚೇಂಜ್ ಅಂದ್ರೆ ಆ ತರ ಚೇಂಜ್ ಆಯ್ತು ಅಂತ ಹೇಳಿದ್ರೆ ತಿರ್ಗಾ ಕೊನೆಗೆ ರೇಷಿಯೋ ಅಲ್ಲೂ ಕೂಡ ಸೇಮ್ ಇರುತ್ತೆ. ಹೌದು, ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ನೀವು ಸಿಮಿಲಾರಿಟಿ ಕಾನ್ಸೆಪ್ಟ್ ಉಪಯೋಗಿಸ್ಬೋದು. ಸೊ ಇದನ್ನ ಅಬ್ಸರ್ವ್ ಮಾಡಿ ಮ್ಯಾಥಮೆಟಿಷಿಯನ್ಸ್, ಸೈಂಟಿಸ್ಟು ಅದನ್ನ ಟ್ಯಾಬ್ಲೇಟ್ ಮಾಡಿದ್ರು. ಓಕೆ, ನಾನು ಸೈನ್ ಅಂತ ಹೇಳಿದ ತಕ್ಷಣ ಈ ರೇಷಿಯೋ 30 ಅಂತ ಹೇಳಿದ ತಕ್ಷಣ ಯಾರನ್ನ ನೋಡಿದ ತಕ್ಷಣ ಇದನ್ನ ಓಕೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅದ್ರಲ್ಲಿ 30 ಡಿಗ್ರಿ ತಗೊಂತಾ ಇದೀವಿ, ಅದ್ರ ಪ್ರಕಾರ ಈ ರೇಷಿಯೋಸ್ ಮಾಡ್ತಾ ಇದೀವಿ ಅಂತ ಹೇಳಿ. ಸರಿನಾ? ಸೊ ಈ ತರ ಅಬ್ಸರ್ವ್ ಮಾಡಿ ಈ ತರ ಒಂದು ಟೇಬಲ್ ಮಾಡಿದ್ರು. ಇದು ಸಣ್ಣ ಟೇಬಲ್, ಈ ತರ ನೀವು ಇಷ್ಟೊಂದು ಬರಿಬಹುದು. ಮತ್ತೆ ಕ್ಯಾಲ್ಕುಲೇಟರ್ ಅಲ್ಲೆಲ್ಲ ಫೀಟ್ ಮಾಡಿದ್ದಾರೆ. ಸರಿನಾ? ಕ್ಯಾಲ್ಕುಲೇಟರ್ ಕೂಡ ಇವೆಲ್ಲ ಫೀಟ್ ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ ಫಿಕ್ಸ್ಡ್ ವ್ಯಾಲ್ಯೂಸ್. ಇದನ್ನ ನೀವು ಒಂದಷ್ಟು ಮಗ್ ಮಾಡಬೇಕು. ಇಷ್ಟೇನೆ ಮಗ್ ಮಾಡಬೇಕಾಗಿರೋದು. ಇದನ್ನ ಉಪಯೋಗಿಸ್ತೀವಿ. ಸೊ ಇದರಲ್ಲಿ ಎಷ್ಟು ಅರ್ಥ ಆಗಿದೆಯೋ ಅಷ್ಟು ಒಳ್ಳೆಯದು. ಅರ್ಥ ಆಗ್ಲಿಯೋ ಇನ್ನೂ ಕನ್ಫ್ಯೂಷನ್ ಇದೆಯಾ ಮುಂದಕ್ಕೆ ನೋಡ್ಕೊಂಡು ಹೋಗಿ. ಯಾಕಂತ ಹೇಳಿದ್ರೆ ಇದನ್ನ ಉಪಯೋಗಿಸಿ ಹಲವಾರು ಪ್ರಾಬ್ಲಮ್ ಮಾಡ್ತೀವಿ. ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಫಸ್ಟ್ ರೇಷಿಯೋಸ್ ಕ್ಲೀನಾಗಿ ಕಲಿತೀವಿ, ಆಮೇಲೆ ಅದು ವ್ಯಾಲ್ಯೂಸ್ ಕ್ಲೀನಾಗಿ ಕಲಿತೀವಿ, ಅದನ್ನ ಅಪ್ಲೈ ಮಾಡೋದಕ್ಕೆ ಕಲಿತೀವಿ. ಆಯ್ತಾ? ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಕಲ್ತ್ಕೊಳ್ಳಿ.